ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸೌತ್ ಟಾಕೀಸ್. ಇವತ್ತು ನಾಡಿನಾದ್ಯಂತ ನಾವು ಯುಗಾದಿ ಹಬ್ಬವನ್ನ ಆಚರಿಸ್ತಾ ಇದ್ದೀವಿ. ಮೊದಲನೇದಾಗಿ ತಮ್ಗೆಲ್ರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವಿಶ್ವಾವಸು ಸಂವತ್ಸರವು ನಮ್ಮ ಎಲ್ಲರ ಬಾಳಲ್ಲಿ ಒಳಿತೆ ಮಾಡಲಿ, ಬಾಳು ಬಂಗಾರವಾಗ್ಲಿ ಅಂತ ಆಶಿಸ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ಇವತ್ತು ನನ್ನ ಜೊತೆ ನಮ್ಮ ಸ್ಟುಡಿಯೋದಲ್ಲಿ ಒಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಇವರು ಕವಿ, ಲೇಖಕರು, ಹಾಗೇನೆ ಸಾಮಾಜಿಕ ಚಿಂತಕರು. ಯಾವುದೇ ವಿಚಾರ ಆಗಲಿ, ಪುರಾಣಗಳೇ ಆಗಲಿ, ನಿರರ್ಗಳವಾಗಿ ಮಾತಾಡ್ತಾರೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಂತೂ ಇವರು ತುಂಬಾನೇ ಆಕ್ಟಿವ್ ಆಗಿರ್ತಾರೆ. ಸಾಮಾಜಿಕ ಆಗುಹೋಗುಗಳ ಬಗ್ಗೆ ಆಗಿರ್ಬೋದು ಅಥವಾ ಸಾತ್ವಿಕ ವಿಚಾರಗಳ ಬಗ್ಗೆ ಆಗಿರ್ಬೋದು, ಇವ್ರು ಚರ್ಚೆ ಮಾಡ್ತಾನೆ ಇರ್ತಾರೆ. ಸೊ ತಡ ಮಾಡದೆ ಲೆಟ್ಸ್ ವೆಲ್ಕಮ್ ಅಕ್ಷಯ್ ವಾಸು. ಅಕ್ಷಯ್ ಅವರೇ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಪ್ರಿಯಾ, ನೀವು ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ಮೊದಲನೇದಾಗಿ ತಮಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ತಮಗೂ ಸಹ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಯುಗಾದಿ ಹಬ್ಬ ಅಂದ ತಕ್ಷಣ ನಿಮ್ಗೆ ಏನ್ ನೆನಪಾಗುತ್ತೆ? ನೀವು ಈ ಹಬ್ಬವನ್ನ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀರಾ? ಯುಗಾದಿ ಹಬ್ಬ ಅಂದ ತಕ್ಷಣ ಚಿಕ್ಕ ವಯಸ್ಸಲ್ಲಿ ಅಮ್ಮ ಹೇಗೆ ಬೇವು ಬೆಲ್ಲವನ್ನೆಲ್ಲ ಮಾಡಿಕೊಂಡು ಪ್ರಿಪೇರ್ ಮಾಡ್ಕೊಂಡು ನಾವು ಅದನ್ನ ತಿಂದು ಹೇಗೆ ಯುಗಾದಿ ಹಬ್ಬಕ್ಕೆ ಒಂದು ರಜಾ ಅಂತ ಬಂದಾಗ ಮನೇಲಿ ಹೇಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ, ಸುತ್ತಾ ಇದ್ವಿ. ಆಗ ಯುಗಾದಿ ನಮಗೆ ಹೊಸ ವರ್ಷ ಅಂತಂದಾಗ ನನಗೆ ಅರ್ಥ ಆಗ್ತಾ ಇರ್ಲಿಲ್ಲ. ನಾವ್ ಯಾವತ್ತು ಇಂಗ್ಲಿಷ್ ಕ್ಯಾಲೆಂಡರ್ಗಳನ್ನೇ ಫಾಲೋ ಮಾಡ್ಕೊಂಡ್ ಬಂದು. ಸೊ ನಮ್ಮ ಸಂಸ್ಕೃತಿ ಪ್ರಕಾರ, ಹಿಂದೂಯಿಸಂ ಪ್ರಕಾರ, ನಮ್ಮ ಸೌತ್ ಇಂಡಿಯಾ ಪ್ರಕಾರ ಇದು ಮಹಾರಾಷ್ಟ್ರದಲ್ಲೂ ನಡೆಯುತ್ತೆ, ಬೇರೆ ಕಡೆಗಳು ಬೇರೆ ಬೇರೆ ನೇಮಲ್ಲಿ ನಡೆಯುತ್ತೆ. ನಮಗೆ ಯುಗಾದಿ ಅಂತ ಬಂದಾಗ ಯಾಕೆ ಇಷ್ಟು ಗ್ರ್ಯಾಂಡ್ ಆಗಿ ಮಾಡ್ತಾರೆ ಅಂತ ಅರ್ಥ ಆಗ್ತಾ ಇರಲಿಲ್ಲ. ಬಟ್ ಇವಾಗ ನಮ್ಮ ಬೇರುಗಳು ಸ್ಟ್ರಾಂಗ್ ಆಗ್ತಾ ಆಗ್ತಾ ಆ ಬೇರುಗಳ ಆಳ ಎಷ್ಟು, ಅದರದ್ದು ಅರ್ಥ ಏನು ಅಂತ ಅರ್ಥ ಆಗ್ಬೇಕಾದ್ರೆ ಯುಗಾದಿ ಅನ್ನೋದು ಎಷ್ಟು ಮುಖ್ಯ ಅನ್ನೋದು ಅರ್ಥ ಆಗ್ತಾ ಹೋಗುತ್ತೆ. ಈಗ ಯುಗಾದಿ ಹಬ್ಬದಲ್ಲಿ ದೇವಸ್ಥಾನಗಳಿಗೆ ಹೋಗ್ಬೋದಾಗೋದು, ಅಭ್ಯಂಜನ ಸ್ನಾನ ಮಾಡೋದಾಗ್ಬೋದು, ಪಂಚಾಂಗವನ್ನು ಓದಿಸೋದಾಗ್ಬೋದು. ಸೊ ಇಟ್ ಮಾರ್ಕ್ಸ್ ಅ ನ್ಯೂ ಬಿಗಿನಿಂಗ್. ಚೈತ್ರ ಮಾಸ, ವಸಂತ ಋತು ಎಲ್ಲವೂ ಅರ್ಥ ಆಗ್ತಾ ಹೋದಾಗ ಎಷ್ಟು ಪ್ರಾಮುಖ್ಯತೆ ಇದೆ ಅಂತ ಅರ್ಥ ಆಗ್ತಾ ಹೋಗುತ್ತೆ. ಸೊ ನಾವು ಬೆಳೀತಾ ಬೆಳೀತಾ ಹೇಗೆ ವಿಷಯಗಳ ಅರ್ಥ ಬದಲಾಗ್ತಾ ಹೋಗುತ್ತೋ ಹಬ್ಬಗಳ ಅರ್ಥ ಕೂಡ ಬದಲಾಗ್ತಾ ಹೋಗುತ್ತೆ. ನಮಗೆಲ್ಲ ಗೊತ್ತಿರೋ ಹಾಗೆ ನಾವು ಚಿಕ್ಕ ವಯಸ್ಸಲ್ಲಿ ಹೇಗೆ ಹಬ್ಬಗಳನ್ನ ಆಚರಿಸ್ತಾ ಇದ್ವೋ ಈಗ ಆ ತರ ಹಬ್ಬಗಳನ್ನ ಆಚರಿಸೋಕೆ ಯಾರ ಹತ್ರನೂ ಸಮಯ ಇಲ್ಲ. ಪಕ್ಕ ಮನೆಯವರು ಇನ್ನೊಬ್ರು ಮನೆಗೆ ಹೋಗಿ ಮಾತಾಡೋದೇ ಕಡಿಮೆ ಆಗಿದ್ದಾಗ ಹಬ್ಬಗಳ ಆಚರಣೆ ಏನು? ಬಟ್ ಅದು ಮುಖ್ಯ ಬರಬೇಕು. ಇದನ್ನೆಲ್ಲ ನಾವು ಆಚರಣೆ ಮಾಡ್ತಾ ಇದ್ದಾಗ ಇದೆಲ್ಲ ನಮಗೆ ಸ್ವಂತವಾಗಿರೋಂಥದ್ದನ್ನ ಆಚರಣೆ ಮಾಡದೆ ನಾವು ಪಾಶ್ಚಾತ್ಯ ನ್ಯೂ ಇಯರ್ಗಳೇನಿದೆ ಅದನ್ನೇ ಮಾಡೋಕ್ ಹೋದಾಗ ನ್ಯೂ ಇಯರ್ ಅಂತ ಹೋಗಿ ಪಾರ್ಟಿಗಳಲ್ಲಿ ಪಬ್ಗಳಲ್ಲಿ ಆಚರಣೆ ಮಾಡಿ ಕೂಗಾಡಿ ಕುಡ್ದು ಬರೋದ್ರ ಬದಲು ಚೆನ್ನಾಗಿ ಸ್ನಾನ ಮಾಡ್ಕೊಂಡು ದೇವಸ್ಥಾನಗಳಿಗೆ ಹೋಗಿ ಈ ತರ ಒಬ್ರ ಜೊತೆ ಇನ್ನೊಬ್ರು ಸಂಧಿಸ್ಕೊಂಡು ಫ್ಯಾಮಿಲಿಯವರೆಲ್ಲ ಒಟ್ಟಿಗಾಗಿ ಅದ್ರ ಪ್ರಕಾರನೇ ಆಚರಿಸ್ತಾ ಹೋದ್ರೆ ಆ ಹಬ್ಬಕ್ಕಿರೋ ಮೀನಿಂಗ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ, ರಿಲೇಶನ್ಶಿಪ್ಗಳು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಅಂತ ಅನ್ಸುತ್ತೆ. ಎಕ್ಸಾಕ್ಟ್ಲಿ, ನೀವೇ ಹೇಳ್ದಾಗೆ ಮುಂಚೆ ಇದ್ದಷ್ಟು ಸಡಗರ ಸಂಭ್ರಮ ಇವಾಗ ನಾವು ಕಾಣಿಸ್ತಾ ಇಲ್ಲ. ಆಕ್ಚುಲಿ ಮುಂಚೆ ಎಲ್ಲ ಪ್ರತಿಯೊಬ್ರು ಹಬ್ಬ ಬಂತು ಅಂದ್ರೆ ಬೇರೆಯವರು ಅಂದ್ರೆ ಸಂಬಂಧಿಕರ ಮನೆಗೆ ಹೋಗೋದಾಗಿರ್ಬೋದು, ಒಟ್ಟಿಗೆ ಅಡುಗೆ ಮಾಡೋದು, ಊಟ ಮಾಡೋದು, ಈ ರೀತಿ ಇರ್ತಿತ್ತು. ಬಟ್ ಇವಾಗ ಮಾಡರ್ನೈಸೇಷನ್ ಇಂದನೋ ಆಧುನಿಕತೆನ ಇಂದನೋ ಅಥವಾ ಮನುಷ್ಯನ ಆಲೋಚನೆಗಳ ಏನಿರ್ಬೋದು ಕಾರಣ? ಸಿ, ನಾನು ಕಾನ್ಸ್ಟೆಂಟ್ಲಿ ಫೀಲ್ ಆಗೋದೇನು ಅಂತಂದ್ರೆ ದೇರ್ ಇಸ್ ಅ ಕಾನ್ಸ್ಟೆಂಟ್ ಬ್ರೈನ್ ವಾಷಿಂಗ್ ದಟ್ ಹ್ಯಾಪನ್ಸ್ ಬಿಹೈಂಡ್ ಇಟ್. ಈಗ ಫಾರ್ ಎಕ್ಸಾಂಪಲ್ ಯಾವುದೇ ನಮ್ಮ ಹಬ್ಬಗಳು ಅಂತ ಬಂದಾಗ ನಾವು ಆರ್ಟಿಕಲ್ಸ್ನೆಲ್ಲ ನೋಡಿರ್ತೀವಿ ನ್ಯೂಸ್ ಪೇಪರ್ಗಳಲ್ಲಿ. ನಮ್ಮ ಹಬ್ಬಗಳು ಅಂತ ಬಂದಾಗ ಅದಕ್ಕೆ ಬಹಳ ವಿರುದ್ಧವಾಗಿ ಬರ್ದಿರ್ತಾರೆ. ಅದೇ ಬೇರೆ ಹಬ್ಬಗಳು ಅಂತ ಬಂದಾಗ ಅದಕ್ಕೆ ಪರವಾಗಿ ಬರ್ದಿರ್ತಾರೆ. ಕಾನ್ಸೆಪ್ಟ್ ಸೇಮ್ ಇರುತ್ತೆ, ಎರಡು ಸೇಮ್ ನಡೀತಾ ಇರುತ್ತೆ. ಆ ತರ ಬೇರೆದು ಬರ್ದಾಗ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್, ಈಗ ನೀವು ಒಂದು ಏನೋ ನೋಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳೋಣ, ಇಟ್ ಈಸ್ ಕಾನ್ಸ್ಟೆಂಟ್ಲಿ ಪ್ರೋಗ್ರಾಮಿಂಗ್. ಯಾವ ಲೆವೆಲ್ಗೆ ಅಂತಂದ್ರೆ ಈಗ ನಾವು ಪುರಾಣಗಳೆಲ್ಲ ಓದಬೇಕಾದ್ರೆ, ಮಹಾಭಾರತ ಓದಬೇಕಾದ್ರೆ ಅರ್ಜುನ ತನ್ನ ಹೆಂಡತಿ ಹತ್ರ ಎದುರುಗಡೆ ಕುತ್ಕೊಂಡು ಹೇಳ್ತಾ ಇರಬೇಕಾದ್ರೆ ಅಭಿಮನ್ಯು ಚಕ್ರವ್ಯೂಹದ ಬಗ್ಗೆ ಕೇಳಿಸ್ಕೊಳ್ತಾ ಇರ್ತಾನೆ. ಆಮೇಲೆ ಅರ್ಜುನ ಅರ್ಧಕ್ಕೆ ಎದ್ದೋದ್ಮೇಲೆ ಅವ್ನು ಒಳಗಡೆ ನುಗ್ಗೋದು ಮಾತ್ರ ಗೊತ್ತಿರುತ್ತೆ, ಹೊರಗಡೆ ಬರೋದು ಗೊತ್ತಿರೋದಿಲ್ಲ. ಆಮೇಲೆ ಅಷ್ಟಾವಕ್ರ ಗೀತ ಅಂತ ತಗೊಂಡಾಗ ಅಷ್ಟಾವಕ್ರ ತಾಯಿ ಹೊಟ್ಟೆಲಿದ್ದಾಗ ತಂದೆ ಇದು ಮಂತ್ರಗಳನ್ನ ಹೇಳ್ಬೇಕಾದ್ರೆ ಉಚ್ಚಾರಣೆ ತಪ್ಪು ಮಾಡಿದಾಗ ಅಷ್ಟಾವಕ್ರ ಕೂಗ್ ಹೇಳ್ತಾನೆ, ನೀನ್ ತಪ್ಪಾಗಿ ಹೇಳ್ತಾ ಇದ್ಯಾ ಅಂತ. ತಂದೆ ಈಗೋಗ್ ಹರ್ಟ್ ಆಗಿ ಅಷ್ಟಾವಕ್ರಗಳಾಗ್ಲಿ ನಿನ್ ದೇಹದಲ್ಲಿ ಅಂತ ಕೊಟ್ಟಾಗ ಅವ್ನು ಹುಟ್ಟಬೇಕಾದ್ರೆ 8 ವಕ್ರಗಳಿರುತ್ತೆ ದೇಹದಲ್ಲಿ, ಅದಕ್ಕೆ ಅಷ್ಟಾವಕ್ರ ಅಂತ ಬರುತ್ತೆ. ಇನ್ನೊಂದ್ ಕಡೆ ಬೃಹಸ್ಪತಿ ಹೆಂಡತಿ ಚಂದ್ರನ್ ಜೊತೆ ಓಡೋದಾಗ ಆಕೆ ಪ್ರೆಗ್ನೆಂಟ್ ಆದಾಗ ಆಮೇಲೆ ಅವಳು ರಿವೀಲ್ ಮಾಡಕ್ ರೆಡಿ ಇರೋದಿಲ್ಲ ತಂದೆ ಬೃಹಸ್ಪತಿನೋ ಅಥವಾ ಚಂದ್ರನೋ ಅಂತ. ಆಗ ಮಗು ಹೊಟ್ಟೆ ಒಳಗಿಂದ ಕೇಳುತ್ತೆ ನನ್ನ ತಂದೆ ಯಾರು ಅಂತ ತಿಳ್ಕೊಬೇಕು. ಇದೆಲ್ಲ ಸ್ಟೋರಿಗಳು ನಮ್ಗೆ ಏನ್ ಹೇಳುತ್ತೆ ಅಂತಂದ್ರೆ ಕಾನ್ಸ್ಟೆಂಟ್ಲಿ ಆ ಮಗು ಪ್ಲೇಸ್ ಅಲ್ಲಿ ಇದ್ದಾಗ್ಲೇನೆ ನಾವು ಪ್ರೋಗ್ರಾಮ್ ಆಗ್ತಾ ಇದೀವಿ. ನಮಗೆಲ್ಲವೂ ಕೇಳಿಸ್ತಾ ಇದೆ, ನಾವೆಲ್ಲವನ್ನೂ ತಿಳ್ಕೊಳ್ತಾ ಇದೀವಿ, ಜಡ್ಜ್ ಮಾಡ್ತಾ ಇದೀವಿ. ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತೀನಿ, ನಂಗೆ ಯಾರು ಮೆಸೇಜ್ ಮಾಡಿದಾಗ ನೀವು ಆ ಟೈಮಲ್ಲಿ ಏನ್ ಪ್ರೋಗ್ರಾಮ್ ನೋಡ್ತೀರಾ, ಏನ್ ಸಂಸ್ಕಾರ ಬೆಳೆಸ್ಕೊಳ್ತೀರಾ, ಏನ್ ಸಂಸ್ಕಾರಗಳನ್ನ ಫಾಲೋ ಮಾಡ್ತೀರಾ, ಅದು ಮಗು ಮೇಲೆ ಸಿಕ್ಕಾಪಟ್ಟೆ ಪ್ರಭಾವ ಬೀರುತ್ತೆ ಅಂತ. ಕೆಲವೆಲ್ಲ ಇದೆ, ಈವನ್ ಬಿಫೋರ್ ದೇ ಗೆಟ್ ಪ್ರೆಗ್ನೆಂಟ್ 6 ತಿಂಗಳ ಮುಂಚೆನೆ ಒಂದು ಸರ್ಟನ್ ರಿಚುವಲ್ಸ್ ಮಾಡ್ತಾರೆ, ಸೊ ದಟ್ ದೇ ಕ್ಯಾನ್ ವೆಲ್ಕಮ್ ವೆರಿ ದಿವ್ಯ ಬೀಯಿಂಗ್ಗಳನ್ನ ವೆಲ್ಕಮ್ ಮಾಡಬೇಕು ಆಸ್ ಅ ಬೇಬಿ ಅಂತ. ಸೊ ಅಲ್ಲಿಂದ ಪ್ರೋಗ್ರಾಮಿಂಗ್ ಸ್ಟಾರ್ಟ್ ಆಗುತ್ತೆ. ಇವಾಗ ನಾವು ಯಾವ ಲೆವೆಲ್ ಪ್ರೋಗ್ರಾಮ್ ಇದೀವಿ ಅಂತ ನಾವು ನೋಡೋ ಪ್ರೋಗ್ರಾಮ್ಗಳಾಗಿರ್ಬೋದು,
ನಾವು ಓದೋ ಆರ್ಟಿಕಲ್ಸ್ಗಳಾಗಿರ್ಬೋದು. ಎಲ್ಲೋ ಒಂದ್ ಕಡೆ ನಂಗೆ ಏನ್ ಅನ್ಸುತ್ತೆ ಅಂತಂದ್ರೆ, ಒಬ್ಬ ಹಿಂದೂ ಆದವನು ನಾನು ಹಿಂದೂ ಅಂತ ಹೇಳ್ಕೊಳ್ಳೋದಕ್ಕೆ ಅವಮಾನ ಪಡ್ತಾನೆ ಅಂತ. ಹಿಂದೂ ಅಂತ ಹೇಳ್ಕೊಂಡ್ಬಿಟ್ರೆ ಆಂಟಿ ನ್ಯಾಷನಲ್ ಅಂತ ಹೇಳ್ಕೊಳ್ತಿದ್ದೀನಿ ಅಂತ. ಆ ತರ ಪ್ರೋಗ್ರಾಮಿಂಗ್ ನಡೆದಿರ್ಬೇಕಾದ್ರೆ ಇವೆಂಚುಯಲಿ ನಮ್ಮ ಹಬ್ಬಗಳಿಂದ ನಾವು ಹೊರಗಡೆ ಹೋಗ್ತಾ ಇದೀವಿ, ದೂರ ಆಗ್ತಾ ಇದೀವಿ ಅಂತ. ಆ ತರ ದೂರ ಆಗ್ತಾ ಆಗ್ತಾ ನಾವೆಂಥ ಸಂಸ್ಕಾರಗಳನ್ನ ನಮ್ಮ ಮಕ್ಳಿಗೆ ಕೊಡ್ಬೋದು. ಪಾಶ್ಚಾತ್ಯ ಸಂಸ್ಕೃತಿನೇ ಜಾಸ್ತಿ ಆಗ್ತಾ ಇದ್ದಾಗ, ಈಗ ಆಕ್ಚುಲಿ ನಾವು ನೋಡಿದ್ರೆ, ನಾನು ಇಸ್ಕಾನ್ಗೆ, ಆರ್ಟ್ ಆಫ್ ಲಿವಿಂಗ್ ಎಲ್ಲ ಹೋಗ್ತಾ ಇರ್ತೀನಿ, ಅಲ್ಲಿ ಫಾರಿನರ್ಸ್ ಬರ್ತಾ ಇರ್ತಾರೆ, ಬಟ್ ನಮ್ಮವ್ರು ಅಲ್ಲಿಗೆ ಹೋಗೋದು ಕಡಿಮೆ. ಅಲ್ಲಿ ಶ್ರೀಕೃಷ್ಣಂದು ಹೆಸರು ಹೇಳ್ಕೊಂಡು ಡ್ಯಾನ್ಸ್ ಮಾಡೋದು ಜಾಸ್ತಿ ಆಗ್ಯಾರ, ನಮ್ಮವ್ರು ಹೋಗೋದು ಕಡಿಮೆ. ನಮ್ಮವ್ರು ಅದೇನೋ ಅದನ್ನ ಒಪ್ಕೊಳ್ತಾ ಇಲ್ಲ. ಹಾಗಿದ್ದಾಗ ನೀವೆಂತ ಸಂಸ್ಕಾರ ಕೊಡೋಕೆ ಸಾಧ್ಯ ನೆಕ್ಸ್ಟ್ ಜನರೇಷನ್ಗೆ? ಅದೇ ಈತ ಹಬ್ಬಗಳನ್ನ ನಾವು ಆಚರಣೆ ಮಾಡಿದ ಹಾಗೆ, ಯಾಕಂದ್ರೆ ನಮ್ಮ ಜನರೇಷನ್ ಏನಿದೆ ಅದು ಕಂಪ್ಲೀಟ್ ಟ್ರಾನ್ಸಿಷನ್ ನೋಡಿದೆ. ಮೊಬೈಲ್ ಇಲ್ದಿರೋ ಪೀರಿಯಡ್ ಇಂದ ಹಿಡಿದು ಆಗ್ಮೆಂಟೆಡ್ ರಿಯಾಲಿಟಿ, ವರ್ಚುವಲ್ ರಿಯಾಲಿಟಿವರೆಗೂ ಎಲ್ಲ ನೋಡ್ಕೊಂಡು ಬಂದಿದ್ದೀವಿ. ಸೊ ನಮಗೆ ಎಲ್ಲಾ ಸಾರಗಳು ಗೊತ್ತು, ನಮಗೆ ಜಡ್ಜ್ಮೆಂಟ್ ಮಾಡೋ ಕೆಪಬಿಲಿಟಿ ಇದೆ. ಬಟ್ ಅವ್ರಿಗೆ ಇದಿಲ್ಲ. ಅವ್ರು ನೋಡ್ತಾ ಇರೋದೇ ಟೆಕ್ನಾಲಜಿಯಿಂದ. ಹೊರಗಡೆ ಹೋಗಿ ಆಡೋದು ಕಡಿಮೆ, ಈ ತರ ತಿಳ್ಕೊಳ್ಳೋದು ಕಮ್ಮಿ. ಅವಾಗ ನಾವು ಹಬ್ಬಗಳ ಬಗ್ಗೆ ಮಾತಾಡ್ತಿಲ್ಲ, ಹಬ್ಬಗಳನ್ನ ಮಾಡ್ತಾ ಇಲ್ಲ ಅಂತಂದಾಗ ಮಕ್ಳಿಗೆ ಒಂದು ಸ್ಟಾರ್ಟಿಂಗ್ 0 to 3 years ಏನಿದೆ ಬಹಳ ಗ್ರಾಸ್ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಇದನ್ನೆಲ್ಲ ನೋಡಿಲ್ಲ ಅಂದ್ರೆ ಅದನ್ನ ಕ್ವಶನ್ ಮಾಡೋ ಮನಸ್ಸೇ ಬರೋದಿಲ್ಲ, ಅಂಡ್ ಅವ್ರು ಫಾಲೋ ಮಾಡೋದೇ ಇಲ್ಲ. ಹೀಗೆ ನಶಿಸಿ ಹೋಗ್ತಾ ಇರುತ್ತೆ. ಈಗ ನಮ್ಮನ್ನೆಲ್ಲ ಇನ್ವೈಡ್ ಮಾಡಿರೋರು ಇಲ್ಲಿವರೆಗೂ ಹೇಗೆ ಇನ್ವೈಟ್ ಮಾಡಕ್ ಸಾಧ್ಯ ಆಯ್ತು ಅಂತಂದ್ರೆ ನಮ್ಮ ಬೇರುಗಳನ್ನ ನಾವು ಬಿಟ್ಟಾಗ. ಈ ಮುಂಚೆ ಎಲ್ಲ ಜಜಿಯಾ ಟ್ಯಾಕ್ಸ್ ಅಂತ ಒಂದಿತ್ತು. ಏನು ಅಂತಂದ್ರೆ ಈ ಮುಸ್ಲಿಮ್ಸ್ ರೂಲರ್ಸ್ ಎಲ್ಲ ಇನ್ವೈಟ್ ಮಾಡಿದಾಗ ಯಾರು ಕನ್ವರ್ಟ್ ಆಗ್ಲಿಲ್ವೋ ಆ ಟೈಮಲ್ಲಿ ಅವ್ರು ಟ್ಯಾಕ್ಸ್ ಪೇ ಮಾಡ್ಬೇಕಾಗಿತ್ತು ಎಕ್ಸ್ಟ್ರಾ. ಅದಕ್ಕೋಸ್ಕರ ಪೇ ಮಾಡಕ್ ಆಗದೆ ಕನ್ವರ್ಟ್ ಆಗ್ತಾ ಇದ್ರು. ಸೊ ನಮ್ಮ ತನದಿಂದ ನಮ್ಮನ್ನ ದೂರ ಮಾಡ್ತಾ ಹೋದಾಗ ಬೇರೆಯವ್ರು ನಮ್ಮನ್ನ ಹಾಳು ಮಾಡೋದಕ್ಕೆ, ಬೇರೆಯವ್ರನ್ನ ಹಾಕ್ಸೋದಕ್ಕೆ ಬಹಳ ಈಸಿ. ಅದಕ್ಕೆ ಅದು ಸ್ಟ್ರಾಂಗ್ ಆಗಿರ್ಬೇಕು ಅಂದ್ರೆ ಇಂಥ ಹಬ್ಬಗಳೆಲ್ಲ ನಾವು ಸೆಲೆಬ್ರೇಟ್ ಮಾಡಬೇಕು. ನಮ್ಮ ಮಕ್ಕಳಿಗೆ ಎಲ್ಲರಿಗೂ ನಾವು ತಿಳಿಸ್ಕೊಡ್ಬೇಕು. ಇಲ್ಲ ಅಂತಂದ್ರೆ ನಾವಾಗಿರೋದಿಲ್ಲ ಹೋಗ್ತಾ. ಎಕ್ಸಾಕ್ಟ್ಲಿ. ಮನುಷ್ಯನ ಜೀವನ ಪೂರ್ವ ನಿರ್ಧಾರಿತನೋ ಅಥವಾ ಮಾನವ ಸಂಕಲ್ಪನೋ? ನಾವ್ ಏನ್ ಆಗ್ಬೇಕು ಅನ್ನೋದು ನಮ್ಮ ಕೈನಲ್ಲೇ ಇರುತ್ತಾ ಅಥವಾ ವಿಧಿ ಅದನ್ನ ಡಿಸೈಡ್ ಮಾಡುತ್ತಾ? ಕೃಷ್ಣ ಒಂದು ಮಾತು ಹೇಳ್ತಾನೆ, ಉದ್ಧರೇತ ಆತ್ಮಾನಂ ಅವಸಾದೇತ್ ಆತ್ಮೈವ ಹ್ಯಾತ್ಮಾನೋ ಬಂಧುರ್ ಆತ್ಮೈವ ಆತ್ಮನಃ ಅಂತ. ಅಂದ್ರೆ ನಮ್ಮ ಆತ್ಮನ ನಾವು ಏನ್ ನಂಬ್ತೀವೋ ಅದ್ರ ಪ್ರಕಾರ ನಮ್ಮ ಆತ್ಮ ನಾವು ಮೇಲ ತೆಗೆದಕ್ಕೆ ಯಾವತ್ತೂ ಪ್ರಯತ್ನ ಮಾಡಬೇಕು. ನಮ್ಮ ಮನಸ್ಸೇನಿದೆ ಅದು ನಮಗೆ ಸ್ನೇಹಿತನೂ ಹೌದು, ಶತ್ರುನೂ ಹೌದು. ಸೊ ನಾವು ಅದನ್ನ ಸ್ನೇಹಿತನ ತರ ಟ್ರೀಟ್ ಮಾಡಿದ್ರೆ ಅದು ನಮ್ಮನ್ನ ಎಲ್ಲೋ ಎತ್ಕೊಂಡು ಹೋಗುತ್ತೆ. ಶತ್ರು ತರ ಟ್ರೀಟ್ ಮಾಡಿದ್ರೆ ಇಟ್ ವಿಲ್ ಟೇಕ್ ಅವೇ. ಭಗವಂತನ ನಾವು ಎರಡು ರೀತಿಯಲ್ಲಿ ನೋಡ್ಬೋದು. ಒಂದು, ಅವ್ನು ನಮ್ಮನ್ನ ನೋಡ್ತಾ ಇದ್ದಾನೆ ಅಂತ ಭಯದಲ್ಲಿ ನೋಡ್ಬೋದು, ಮಾಡೋ ಕೆಲಸಗಳನ್ನ ಆ ತರ ಮಾಡ್ಬೋದು. ಇಲ್ಲ ಅವ್ನು ನನ್ನ ನೋಡ್ತಾ ಇದ್ದಾನೆ ಅಂತ ಪ್ರೀತಿಯಿಂದ ನೋಡ್ಬೋದು, ಅವ್ನೇನ್ ಅನ್ಕೊಳ್ತಾನೆ ಅಂತ ಕೆಲಸಗಳನ್ನ ಮಾಡ್ಬೋದು. ಎರಡರಲ್ಲೂ ಕೆಲಸಗಳನ್ನ ಮಾಡ್ತಾನೆ ಇರ್ತೀವಿ. ಬಟ್ ಅದಕ್ಕೆ ವ್ಯತ್ಯಾಸ ಏನು ಅಂತಂದ್ರೆ, ನನ್ನ ತಟ್ಟೆಯಲ್ಲಿ ಅನ್ನ ಇಲ್ಲ ಅಂತ ನಾನು ಉಪವಾಸ ಮಲಗೋದು, ಅಥವಾ ನನ್ನ ದೇವ್ರಿಗೋಸ್ಕರ ಊಟ ಬಿಡ್ತಿದ್ದೀನಿ ಅಂತ ಉಪವಾಸ ಮಲಗೋದು. ದೇವ್ರಿಗೋಸ್ಕರ ಊಟ ಬಿಡ್ತಿದ್ದೀನಿ ಅಂತ ಉಪವಾಸ ಮಲಗಿದಾಗ ಒಳ್ಳೇದೇ ಆಗುತ್ತೆ, ಯಾಕಂದ್ರೆ ನನಗೆ ಗೊತ್ತು ನಾನು ಯಾವುದೋ ಒಳ್ಳೇದಕ್ಕೆ ಮಾಡ್ತಾ ಇದ್ದೀನಿ ಅಂತ. ಇಲ್ಲ ಅಂತಂದ್ರೆ ಅದರಿಂದ ನೆಗೆಟಿವ್ ಎಫೆಕ್ಟ್ಸೇ ಆಗೋದು. ಶ್ರೀಕೃಷ್ಣನೂ ಅಷ್ಟೇ ಅರ್ಜುನನ್ಗೆ ಎಲ್ಲ ಹೇಳ್ತಾನೆ. ಎಲ್ಲವನ್ನು ಹೇಳಿಬಿಟ್ಟು ಅರ್ಜುನನ್ ನೀನು ಇದೇ ಮಾಡು ಅಂತ ಅವ್ನು ಹೇಳೋದಿಲ್ಲ. ನೀನು ಇಂಥದ್ದೇ ಮಾಡಬೇಕು ಅಂತ ಅವನದು ಮ್ಯಾಜಿಕಲ್ ಪವರ್ನ ಯೂಸ್ ಮಾಡೋ ಏನೋ ಯೂಸ್ ಮಾಡಿ ಹೇಳೋದಿಲ್ಲ. ಅವನೆಲ್ಲಾನು ಹೇಳ್ತಾನೆ, ಅದಾದ್ಮೇಲೆ ನೀನು ಮಾಡು ಅಂತ ಹೇಳ್ತಾನೆ. ನಿನಗೇನು ಅನ್ಸುತ್ತೆ ನೀನು ಅದನ್ನ ಮಾಡು ಅಂತ ಹೇಳ್ತಾನೆ. ಬೇಸಿಕಲಿ ಅವನು ಅದನ್ನ ಹೇಳ್ಬೇಕಾದ್ರೆ ಅವ್ನು ಇದನ್ನ ಇಷ್ಟೇ ತಿಳಿಸ್ತಾ ಇರೋದು. ಅಟ್ ದ ಎಂಡ್ ಆಫ್ ದ ಡೇ ಏನೇ ಇದ್ರೂ ಡಿಸಿಷನ್ ನಿನ್ ಕೈಲಿದೆ, ಯು ಕ್ಯಾನ್ ಚೇಂಜ್ ಇಟ್ ಅಂತ. ಎಲ್ಲವೂ ಪೂರ್ವ ನಿರ್ಧಾರಿತ ಅಂತಂದ್ರೆ ಯು ಲೂಸ್ ಕಂಟ್ರೋಲ್ ಅಬೌಟ್ ಯುವರ್ ಲೈಫ್. ಎಷ್ಟೊಂದು ಜನ ಆ ರೀಸನ್ ಕೊಟ್ಕೊಳ್ತಾರೆ, ಏನೋ ಒಂದು ತಪ್ಪು ಮಾಡಿರ್ತಾರೆ, ತಪ್ಪು ಮಾಡಿಬಿಟ್ಟು ಇಲ್ಲಿ ಹುಲ್ಕಡ್ಡಿನೂ ಅಲಾಡಲ್ಲ ದೇವ್ರದ್ದು ಇದಿಲ್ಲದೆ, ಅದಕ್ಕೆ ನಾನು ಇದನ್ನ ಕೆಟ್ಟದ್ ಮಾಡಿದ್ದೀನಿ, ತಪ್ಪು ಮಾಡಿದ್ದೀನಿ ಅಂತ ಆಗುತ್ತೆ. ಹಂಗೆ ವರ್ಕೌಟ್ ಆಗಲ್ಲ. ಒಂದು ಹಂತದವರೆಗೂ ಇನ್ಫ್ಲುಯೆನ್ಸ್ ಇದ್ದೇ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಪ್ರಾರಬ್ಧ ಕರ್ಮ ಅಂತಿರುತ್ತೆ, ಕ್ರಿಯಾಮನ ಕರ್ಮ ಅಂತಿರುತ್ತೆ, ಸಂಚಿತ ಕರ್ಮ ಅಂತಿರುತ್ತೆ. ಪ್ರಾರಬ್ಧ ಕರ್ಮ ಅಂತಂದ್ರೆ ಇಷ್ಟು ವರ್ಷಗಳು ಎಷ್ಟು ಜನ್ಮಗಳು ಏನ್ ಬದುಕಿರ್ತೀವಿ. ಈಗ ನ್ಯೂಟನ್ಸ್ ಲಾ ಇದೆಯಲ್ಲ, ಎನರ್ಜಿ ಕ್ಯಾನ್ ನೀದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್, ಜಸ್ಟ್ ಬಿ ಟ್ರಾನ್ಸ್ಫಾರ್ಮ್ ಫ್ರಮ್ ಒನ್ ಫಾರ್ಮ್ ಟು ಅನದರ್. ಅಂದ್ರೆ ಆತ್ಮ ಅನ್ನೋದು ಡೆಸ್ಟ್ರಾಯ್ ಮಾಡೋದಕ್ಕೂ ಆಗೋದಿಲ್ಲ, ಕ್ರಿಯೇಟ್ ಮಾಡೋದಕ್ಕೂ ಆಗೋದಿಲ್ಲ, ಒಂದರಿಂದ ಇನ್ನೊಂದು ಕಡೆ ಆಗ್ತಾ ಹೋಗುತ್ತೆ. ಈಗ 84 ಲಕ್ಷ ಯೋನಿಗಳು ಇದೆ ಅಂತ ಹೇಳ್ತಾರೆ. ಅಂದ್ರೆ ಬೇಸಿಕಲಿ ಅಷ್ಟು ಹುಟ್ಟುಗಳು ಬರಬೇಕು ಮನುಷ್ಯ ಹುಟ್ಟಾಗೋದಕ್ಕೆ ಅಂತ. ಸೊ ಮನುಷ್ಯನಾಗಿ ಹುಟ್ಟಬೇಕು ಅಂತಂದ್ರೆ ಕಾನ್ಶಿಯಸ್ ಆಗಿ ಕರ್ಮ ಕಳ್ಕೊಳ್ಳೋದಕ್ಕೆ, ಕರ್ಮ ಮಾಡ್ಕೊಳ್ಳೋದಕ್ಕೆ ಇರೋಂಥ ಒಂದು ಮೀನ್ಸ್ ಅದು. ಪ್ರಾರಬ್ಧ ಕರ್ಮದಲ್ಲಿ ಒಂದಿಷ್ಟು ಆ ದೊಡ್ಡ ಫೋಲ್ಡರ್ ಇಂದ, ಇಷ್ಟು ಜನ್ಮಗಳದ ಫೋಲ್ಡರ್ ಇಂದ ಎತ್ತಿ ಇಟ್ಟಿರ್ತಾರೆ. ಅದ್ರ ಪ್ರಕಾರ ಈ ಪ್ರೀ ಡಿಸೈಡೆಡ್ ಅಂದ್ರೆ ಡಿಸೈಡೆಡ್ ಕರ್ಮಗಳು ಅಂತ ಇರುತ್ತೆ, ಅದನ್ನ ಬದಲಾಯಿಸೋಕೆ ದೃಢ ಕರ್ಮಗಳು. ನಾನು ಎಲ್ಲಿ ಹುಟ್ತೀನಿ, ಯಾರಿಗೆ ಹುಟ್ತೀನಿ, ಯಾವ ಜಾಗದಲ್ಲಿ ಹುಟ್ತೀನಿ, ನನ್ನ ಮದುವೆ ಯಾರ ಜೊತೆ ಆಗುತ್ತೆ, ನಾನು ಎಲ್ಲಿ ಸಾಯ್ತೀನಿ, ಇವೆಲ್ಲ ದೃಢ ಕರ್ಮಗಳು. ಅದನ್ನ ಯಾರು ಬದಲಾಯಿಸಕ್ ಆಗೋದಿಲ್ಲ. ಅದು ಅದ್ರ ಮೇಲೆ ಯಾವ ಕಂಟ್ರೋಲ್ ಇರಲ್ಲ. ಬಟ್ ಅದ್ರ ಬಿಟ್ಟು ಬೇರೆ ಎಲ್ಲ ನಮ್ಮ ಕಂಟ್ರೋಲ್ ಅಲ್ಲೇ ಇರುತ್ತೆ. ಸೊ ಬಹಳಷ್ಟು ವಿಚಾರಗಳು ನಮ್ಮ ಕಂಟ್ರೋಲ್ ಅಲ್ಲಿ ಇರುತ್ತೆ. ನನಗೆ ಯೋಚನಾ ಶಕ್ತಿ, ಆಲೋಚನಾ ಶಕ್ತಿ ಭಗವಂತ ಕೊಟ್ಟಿರೋದು ಅದಕ್ಕೇನೆ.
ಇಲ್ಲ ಅಂತಂದ್ರೆ ನಾನು ಯೋಚನೆ, ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಸನ್ಯಾಸಿ ಬರೀ ತುಂಬಾ ಧ್ಯಾನ ಮಾಡಿದ್ದ, ಅದ್ರಲ್ಲಿ ಅವನು ಎಷ್ಟೋ ಕಳ್ಕೊಂಡ್ಬಿಟ್ಟ. ಆದ್ರೆ ಅವ್ನು ಮತ್ತೆ ಹುಟ್ಟಬೇಕಾದ್ರೆ ಅವನು ಧ್ಯಾನ ಮಾಡ್ಬೇಕಾದ್ರೆ ಆಹಾರನ ಕರೆಕ್ಟಾಗಿ ಸೇವಿಸಿರೋದಿಲ್ಲ ಅಂತ ಅನ್ಕೊಳ್ಳೋಣ, ಅದೊಂದೇ ಕರ್ಮ ಅವನಲ್ಲಿ ಉಳ್ಕೊಳ್ಳಿರುತ್ತೆ. ಅವ್ನು ಮತ್ತೆ ಮನುಷ್ಯನಾಗಿ ಹುಟ್ಟೋ ಅವಶ್ಯಕತೆ ಇಲ್ಲ, ಅವ್ನು ನಾಯಿ ಆಗಿ ಹುಟ್ಟಬಹುದು ಅಥವಾ ಹಂದಿ ಆಗಿ ಹುಟ್ಟಬಹುದು. ಅದನ್ನೆಲ್ಲ ತೀರಿಸ್ಕೊಂಡು ಆತ ಹೊರಟೋಗ್ಬಿಡ್ಬೋದು. ಅಟ್ ದ ಎಂಡ್ ಆಫ್ ದ ಡೇ ಹಿಂದೂಯಿಸಮ್ ಅಲ್ಲಿ ನಾವ್ ಏನೇ ಮಾಡಿದ್ರು, ಸನಾತನದಲ್ಲಿ ದ ಎಂಡ್ ರಿಸಲ್ಟ್ ಈಸ್ ನಾವ್ ಹೋಗ್ತಾ ಇರೋ ಜಾಗ ಲಿಬರೇಷನ್, ಮುಕ್ತಿ, ಮತ್ತೆ ಹುಟ್ಟಬಾರ್ದು ಅನ್ನೋದು. ಅದೇ ನಮ್ಮ ಫಿಲಾಸಫಿಗೂ ಫಾರಿನ್ ಫಿಲಾಸಫಿಗೂ ಇರೋದು. ನಾವು ತರ್ಕ ಅವ್ರೆಲ್ಲದ್ರಲ್ಲೂ ತರ್ಕ ಹುಡುಕಿದ್ರೆ ನಾವು ಇಂಟರ್ನಲ್ಲಿ ಹುಡುಕ್ತಾ ಹೋಗ್ತೀವಿ. ಸೊ ಹಾಗಿದ್ದಾಗ ಈ ಇಂತಿಷ್ಟು ಪ್ರಾರಬ್ಧ ಕರ್ಮ ಅಂತ ಬಂದಾಗ ನಾವು ಕ್ರಿಯಾಮಾನ ಕರ್ಮ, ಆದ್ರೆ ಈಗೇನ್ ಮಾಡ್ತಾ ಇದೀವಿ, ಸಂಚಿತ ಕರ್ಮದಿಂದ, ದೊಡ್ಡ ಕರ್ಮದಿಂದ ಇಂತಿಷ್ಟು ಎತ್ತಿ ಪ್ರಾರಬ್ಧ ಕರ್ಮ ಕಳ್ಕೊಂಡ್ ಬಾ ಅಂತ ಭಗವಂತ ಕಳ್ಸಿರೋದಂದ್ರೆ, ನಾನು ಸಂಚಿತ ಕರ್ಮಗಳು ಪ್ರಾಪರ್ ಆಗಿದ್ರೆ, ಈಗ ನಾನು ಸುಳ್ಳು ಹೇಳ್ದೆ ಅಂತಂದ್ರೆ ಆ ಸುಳ್ಳು ಒಳ್ಳೇದಕ್ಕೆ ನಾನು ಹೇಳ್ತಾ ಇದ್ರೆ ಅದು ಸುಳ್ಳಲ್ಲ. ಈಗ ಫಾರ್ ಎಕ್ಸಾಂಪಲ್ ಅಶ್ವತ್ಥಾಮ ಆನೆ ಕೊಂದು ಭೀಮ, ಯುಧಿಷ್ಠಿರ ಹೇಳ್ತಾನೆ, ಯುಧಿಷ್ಠಿರ ಕಡೆಗೆ ಸ್ವರ್ಗಕ್ಕೆ ಹೋಗುದು. ಅವ್ನು ಯಾಕೆ ಸ್ವರ್ಗ ಹೋದ? ಸುಳ್ಳು ಹೇಳಿದ್ರು ರಥ ಕೆಳಗಡೆ ಬಿತ್ತು. ಬಿಕಾಸ್ ಅದು ಒಳ್ಳೇದಕ್ಕೋಸ್ಕರನೇ ಮಾಡಿದ್ದು. ಕೃಷ್ಣ ಹೇಳಿದ್ದು. ಎಷ್ಟೋ ಜಾಗಗಳಲ್ಲಿ ಕೃಷ್ಣ ಮೋಸದಿಂದ ಸಿಕ್ಕಾಪಟ್ಟೆ ಜನ ಕೊಲ್ತಾನೆ, ಬಟ್ ಆ ಮೋಸ ಅನ್ಸ್ಕೊಳ್ಳಲ್ಲ, ಅಧರ್ಮ ಅಂತ ಅನ್ಸ್ಕೊಳ್ಳಲ್ಲ. ಬಿಕಾಸ್ ಅದು ಧರ್ಮಕ್ಕೋಸ್ಕರ ಮಾಡ್ತಾ ಇರೋದು. ಒಳ್ಳೇದು ಕೆಟ್ಟದ್ದು ಇಂಟೆನ್ಷನ್ ಇಂದ ಡಿಸೈಡ್ ಆಗುತ್ತೆ. ಈಗ ನಾನು ಫಾರ್ ಎಕ್ಸಾಂಪಲ್, ಈಗ ನಾನು ಈ ಜಾಗದಲ್ಲಿ ಇದ್ದೀನಿ ಅಂಡ್ ನಾವೇನ್ ಮಾರಲ್ಸ್ ಅಂತ ಕರಿತೀವಿ, ಧರ್ಮ ಅಂತ ಕರಿತೀವಿ, ಅದು ಡಿಸೈಡ್ ಆಗೋದು ನಮ್ಮ ಸೊಸೈಟಲ್ ಮಾರಲ್ ಬೇಸಿಸ್ ಮೇಲೆ. ಈಗ ಎಷ್ಟೊಂದ್ ಜನ ನನ್ಗೆ ಕೃಷ್ಣಗೆ 8 ಜನ ಹೆಂಡ್ತಿರ್ಲಿಲ್ವಾ, ನನ್ಗೆ ಯಾಕಿರ್ಬಾರ್ದು, ಆ ತರ ಒಂದು ಕಾನ್ಸೆಪ್ಟ್ ಅಲ್ಲಿ ಮೆಸೇಜ್ ಮಾಡ್ತಾರೆ. ನಾವು ಆ ಕಾಲದ ರೂಲ್ಸ್ ನ ಈಗ ಅಪ್ಲೈ ಮಾಡಕ್ಕಾಗೋದಿಲ್ಲ, ರೈಟ್? ಸೊ ನಾನು ಯಾವ್ದೋ ಒಂದು ಆಫ್ರಿಕನ್ ಟ್ರೈಬ್ ಹೋಗ್ಬೋದು, ಅಲ್ಲಿ ಪಾಲಿಗಮಿ ಅಲೋಡ್ ಇರ್ಬೋದು, ರೈಟ್? ಮೆನ್ ಕ್ಯಾನ್ ಮ್ಯಾರಿ ಡಿಫ್ರೆಂಟ್ ವುಮೆನ್ ಅಂಡ್ ವುಮೆನ್ ಕ್ಯಾನ್ ಮ್ಯಾರಿ. ನಾನು ಅಲ್ಲಿ ಹೋಗಿ ಧರ್ಮ ಅಲ್ಲ ಅಂತ ಹೇಳಕ್ ಆಗೋದಿಲ್ಲ, ಬಿಕಾಸ್ ಅವ್ರಿಗೆ ಅಲ್ಲಿ ಏನು ಹರ್ಟ್ ಆಗ್ತಾ ಇಲ್ಲ, ಅದು ನೋವಾಗ್ತಾ ಇಲ್ಲ, ಇಟ್ ಇಸ್ ಡಿಫ್ರೆಂಟ್. ಬಟ್ ಧರ್ಮ ಅಂದ್ರೆ ಕಾನ್ಶಿಯಸ್ಲಿ ಯಾರೋ ನಮ್ಗೆ ಒಳ್ಳೇದೊಬ್ರು ಬಯಸ್ತಾ ಇದ್ರೆ, ನಮಗೆ ಒಳ್ಳೇದನ್ನ ಆಗಬೇಕು ಅಂತ ಅನ್ಕೊಂತಾ ಇದ್ರೆ, ನಮ್ಮ ಎದುರುಗಡೆ ಇದ್ರೆ, ನಾವು ಕಾನ್ಶಿಯಸ್ ಆಗಿ ಅವ್ರಿಗೆ ಹಾರ್ಮ್ ಮಾಡೋಕ್ ಟ್ರೈ ಮಾಡಿದ್ರೆ, ನಮ್ಗೆ ಒಳ್ಳೇದು ಬಯಸ್ತಾ ಇದ್ದವ್ರಿಗೆ ಅವ್ರಿಗೆ ನೋವು ಮಾಡೋಕ್ ಟ್ರೈ ಮಾಡಿದ್ರೆ, ಅದಾ ಧರ್ಮ. ಇಟ್ ಈಸ್ ವಾಟ್ ಇಟ್ ಈಸ್. ಸೊ ನೀರು ಜೋರಾಗಿ ಹರಿಯೋದು ಅದ್ರ ಧರ್ಮ, ಬೆಂಕಿ ಸುಡೋದು ಧರ್ಮ. ನಾನು ಅದಕ್ಕೆ ಕೈ ಹಾಕ್ಬಿಟ್ಟು, ನಾನು ಅದರಿಂದ ದೂರ ಇರೋದು ನನ್ನ ಧರ್ಮ. ನಾನು ಅದಕ್ಕೆ ಕೈ ಹಾಕ್ಬಿಟ್ಟು, ಬೆಂಕಿ ಕೈ ಹಾಕ್ಬಿಟ್ಟು ನಾನು ಯಾಕೆ ಸುಟ್ಟೆ ಅಂತ ನಾನು ಬೆಂಕಿ ಕೇಳಕ್ಕಾಗಲ್ಲ. ನೀರ್ ಎದುರುಗಡೆ ನಿಂತ್ಕೊಂಡು ನಾನು ಯಾಕೆ ಕೊಚ್ಕೊಂಡು ಹೋಗೋಂಗ್ ಮಾಡಿದೆ ಅಂತ ಕೇಳಕ್ಕಾಗಲ್ಲ. ನನ್ನ ಧರ್ಮ ನಾನು ನಿಯತಾಗಿ ಪಾಲಿಸ್ಬೇಕು. ಬೇರೆದು ಅದೇನಾಗುತ್ತೋ ಸೇಮ್. ಸೊ ಎಲ್ಲವೂ ಡಿಸೈಡೆಡ್ ಅನ್ನೋದಲ್ಲ. ನಾನು ನದಿ ಎದುರುಗಡೆ ಹೋಗಿ ನಿಂತ್ಕೋಬಾರ್ದು ಅನ್ನೋದು ನಾನು ಡಿಸೈಡ್ ಮಾಡೋದು. ನಾನು ಹೋಗಿ ನಿಂತ್ಕೊಂತೀನಿ ಅಂದ್ರೆ ಕರ್ಕೊಂಡು ಹೋಗೇ ಹೋಗುತ್ತೆ. ಸೊ ಇಟ್ ಬೇಸಿಕಲಿ ಟೆಲ್ಸ್ ದಟ್ ಕೃಷ್ಣ ಬೇಸಿಕಲಿ ಅದನ್ನೇ ಹೇಳೋದು, ಬಹಳಷ್ಟು ವಿಚಾರಗಳನ್ನ ನೀನೇ ಮಾಡಬೇಕು. ನೀನ್ ಮಾಡಲ್ಲ ಅಂತಂದಾಗ, ಈಗ ಅರ್ಜುನ ಅವಾಗ್ಲೂ ದ್ರೋಣರು ಅಥವಾ ಭೀಷ್ಮ ಅಷ್ಟು ಜನಗಳನ್ನ ಕೊಲ್ತಾ ಇದ್ದಾಗ, ನನ್ನ ತಾತ ನನ್ನನ್ನ ತೊಡೆ ಮೇಲೆ ನಿಂತ್ಕೊಂಡು ಆಡ್ಸಿರೋ, ನನಗೆ ಇಷ್ಟು ಮಾಡಿರೋ ನನಗೋಸ್ಕರ ಅಂತ ಆತನಿಗೆ ಅದು ಸೆಳಿತಾ ಇದ್ದಾಗ, ಪೂರ್ತಿಯಾಗಿ ಯುದ್ಧದಲ್ಲಿ ಇನ್ವಾಲ್ವ್ ಆಗದೆ ಇದ್ದಾಗ, ಕೃಷ್ಣ ರಥದ ಚಕ್ರ ಎತ್ಕೊಂಡು ಹೊಡ್ತಾನೆ, ನಾನು ಕೊಲ್ತೀನಿ ಭೀಷ್ಮನ ಅಂತ. ಆಗ ಅರ್ಜುನ ಕಾಲು ಹಿಡ್ಕೊಳ್ತಾನೆ, ನಿನ್ನ ಶಪಥ ನೀನ್ ಮೀರ್ಬೇಡ, ನಾನೇ ಮಾಡ್ತೀನಿ ಅಂತ. ಅಷ್ಟೇ. ಎಷ್ಟೊಂದು ಏನಾಗುತ್ತೆ, ಈಗ ನಾವು ಓದ್ತಾ ಇದೀವಿ ಅಂತ ಅನ್ಕೊಳ್ಳೋಣ, ಎವ್ರಿ 4 years ಒನ್ಸ್ ಸಿಲೆಬಸ್ ಚೇಂಜ್ ಆಗ್ತಾ ಇರುತ್ತೆ. ನಾನು ಈಗ ಈ ಕ್ಲಾಸಿಂದ ಪಾಸ್ ಆಗಿ ಹೊರಗಡೆ ಹೋಗ್ಲಿಲ್ಲ ಅಂತಂದ್ರೆ ಫೇಲ್ ಆಗಿ ಅಲ್ಲೇ ಇರ್ತೀನಿ. 4 ವರ್ಷ ಆದ್ಮೇಲೆ ಸಿಲೆಬಸ್ ಚೇಂಜ್ ಆಗುತ್ತೆ, ಪೇಪರ್ ಚೇಂಜ್ ಆಗುತ್ತೆ, ನೆಕ್ಸ್ಟ್ ವರ್ಷ ಬರೋ ಕ್ವಶನ್ ಡಿಫ್ರೆಂಟ್ ಆಗಿರ್ಬೋದು, 4 ವರ್ಷಕ್ಕೆ ಸಿಲೆಬಸ್ಸೇ ಚೇಂಜ್ ಆಗ್ಬಿಡ್ಬೋದು. ಬಟ್ ನಾನು ಅದೇ ಕ್ಲಾಸಲ್ಲಿ ಕೂತಿರ್ತೀನಿ. ನಾನು ಯಾವುದೇ ಲೈಫ್ ನನಗೊಂದು ಲೆಸನ್ ಕಲಿಸ್ತಾ ಇದೆ ಅಂತಂದ್ರೆ, ನಾನು ಅದನ್ನ ಕಲಿಯಕ್ಕೆ ರೆಡಿ ಇಲ್ಲ ಅಂತಂದ್ರೆ ಆ ಲೆಸನ್ ರಿಪೀಟ್ ಆಗ್ತಾನೆ ಇರುತ್ತೆ. ಬಟ್ ಬೇರೆ ಬೇರೆ ತರ ರಿಪೀಟ್ ಆಗ್ತಾ ಇರುತ್ತೆ. ನಾನು ಅದನ್ನ ಎದುರಿಸೋ ರೀತಿ ಚೇಂಜ್ ಆಗ್ತಾ ಹೋಗ್ಬೇಕಾಗತ್ತೆ. 4 ವರ್ಷ ಅದು ಚೇಂಜ್ ಆದ್ರೆ ನೆಕ್ಸ್ಟ್ ಸಿಲೆಬಸ್ಸೇ ಚೇಂಜ್ ಆಗ್ಬಿಡುತ್ತೆ. ನಾನು ಅದನ್ನ ಮತ್ತೆ ಕಲಿಬೇಕಾಗತ್ತೆ. ಈ ಸೂಸೈಡ್ ಎಲ್ಲ ಆದಾಗ್ಲೂ ಹಾಗೇನೆ. ನಾನು ಸೂಸೈಡ್ ಇಸ್ ಅಧರ್ಮ, ಅದು ಅಲೋಡ್ ಇಲ್ಲ. ಅದು ಆತ್ಮನ್ ಕೊಂದ್ಕೊಳ್ಳೋದು, ಆತ್ಮಹತ್ಯೆ ಮಾಡ್ಕೊಳ್ಳೋದು ಇಸ್ ಅಲೋಡ್ ಇಲ್ಲ. ನಾನೇನಾದ್ರೂ ಸೂಸೈಡ್ ಮಾಡ್ಕೊಂಡ್ರೆ ಮತ್ತೆ ಐ ಹ್ಯಾವ್ ಟು, ಅಕಾರ್ಡಿಂಗ್ ಟು ಗರುಡ್ ಪುರಾಣ, ಮತ್ತೆ ನಾನು ಹುಟ್ಟಬೇಕು. ಆ ಲೈಫ್ ಏನ್ ಲೀಡ್ ಮಾಡಿದೆ, ಸೂಸೈಡ್ ವರ್ಗು ಲೀಡ್ ಆಯ್ತು, ಮತ್ತೆ ಆ ಲೈಫ್ ನ ಬದುಕಬೇಕು. ಮತ್ತೆ ಆ ಜಾಗದಲ್ಲಿ ಹೋಗಿ ನಿಂತ್ಕೊಂತೀನಿ, ಮತ್ತೆ ಅದೇ ಮಾಡಿದ್ರೆ ಸೈಕಲ್ ರಿಪೀಟ್ ಆಗುತ್ತೆ. ದಟ್ ಈಸ್ ವಾಟ್ ಯು ಹ್ಯಾವ್ ಟು ಲರ್ನ್. ಲೈಫು ಏನೋ ಒಂದು ಕಲ್ಸಕ್ ಟ್ರೈ ಮಾಡ್ತಿದೆ ಅಂದ್ರೆ ಕಲ್ತ್ ಬಿಡ್ಬೇಕು. ಪಾಸ್ ಆಗಿ ಮುಂದಿನ ಕ್ಲಾಸಿಗೆ ಹೋಗ್ಬಿಡ್ಬೇಕು. ನಾನು ಕಲಿಯಕ್ ರೆಡಿ ಇಲ್ಲ ಅಂತ ನನಗ್ ನಾನೇ ರೀಸನ್ ಕೊಟ್ಕೊಂಡು, ದೇವ್ರೇ ಎಲ್ಲ ಮಾಡಿಸ್ತಿದ್ದಾನೆ, ಎಲ್ಲ ಪೂರ್ವ ನಿರ್ಧಾರಿತ ಅಂತ ಅಂದ್ಕೊಂಡಿದ್ರೆ, ನಾನು ರೈಲ್ವೆ ಸ್ಟೇಷನ್ಗೆ ಹೋಗ್ಲೇಬೇಕು. ಟ್ರೈನ್ ಹತ್ತಬೇಕು ಅಂತಂದ್ರೆ ನನ್ನ ಸ್ಟೇಷನ್ ಬಂದಾಗ ನಾನು ಇಳಿಲೇಬೇಕು. ನಾನು ಇಳಿಲಿಲ್ಲ ಅಂತಂದ್ರೆ ಎಷ್ಟು ದೂರದವರೆಗೂ ಇಳಿಯಲ್ವೋ ಅಲ್ಲಿಂದ ನಾನು ಮತ್ತೆ ವಾಪಸ್ ತಗೊಂಡ್ ಬರ್ಬೇಕಾಗತ್ತೆ. ಇಲ್ಲ ಟಿಕೆಟ್ ಪ್ರೈಸ್ ಕಟ್ಟಬೇಕಾಗತ್ತೆ, ಇಲ್ಲ ಟಿಕೆಟ್ ಕಾಸಿಲ್ಲ ಅಂತಂದ್ರೆ ನಡ್ಕೊಂಡು ಬರ್ಬೇಕಾಗತ್ತೆ. ಸೊ ಎವ್ರಿಥಿಂಗ್ ಹ್ಯಾಸ್ ಅ ಕಾನ್ಸಿಕ್ವೆನ್ಸ್. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದೇರ್ ಇಸ್ ಅಕರ್ಮ, ದೇರ್ ಇಸ್ ವಿಕರ್ಮ, ದೇರ್ ಇಸ್ ಕರ್ಮ. ಅಕರ್ಮ ಅಂತಂದ್ರೆ ಶಾಸ್ತ್ರಗಳ ಪ್ರಕಾರ, ಸ್ಕ್ರಿಪ್ಚರ್ಸ್ ಪ್ರಕಾರ ನಾವೇನ್ ಮಾಡೋದಿಲ್ವೋ ಅದೆಲ್ಲ ಅಕರ್ಮ.
ಅಂದ್ರೆ ಏನು ಮಾಡದೇ ಇರೋದು ಅಕರ್ಮ. ವಿಕರ್ಮ ಅಂತಂದ್ರೆ ಸ್ಕ್ರಿಪ್ಚರ್ಸ್ ಪ್ರಕಾರ ಮಾಡದೇ ಇರೋದು. ಕರ್ಮ ಅಂದ್ರೆ ನಾನು ಮಾಡೋದು. ಅಕರ್ಮ ಇಸ್ ಆಲ್ಸೋ ಕರ್ಮ. ಈಗ ಫಾರ್ ಎಕ್ಸಾಂಪಲ್ ನಾವ್ ಇಲ್ಲಿ ಏನು ಮಾಡದೆ ಕುತ್ಕೊಂಡಿರೋ ಬದಲು ನಾನು ಎಲ್ಲರೂ ಹೊರಗಡೆ ಹೋಗಿದ್ರೆ ಬಹುಶಃ ನಂಗೊಂದು ಆಕ್ಸಿಡೆಂಟ್ ಆಗ್ಬೋದಾಗಿತ್ತು. ಇನ್ ಅ ವೇ ಐ ಆಮ್ ಅವಾಯ್ಡಿಂಗ್ ಇಟ್. ಇಲ್ಲ ನನ್ನ ಕಾರ್ ಯಾರಿಗೋ ಗುದ್ದಬೋದಾಗಿತ್ತು. ಐ ಆಮ್ ಅವಾಯ್ಡಿಂಗ್ ಇಟ್. ಎವ್ರಿ ಡಿಸಿಷನ್ ದಟ್ ಯು ಆರ್ ಟೇಕಿಂಗ್ ಯು ಡೋಂಟ್ ನೋ ಇಟ್ ಇಸ್ ಚೇಂಜಿಂಗ್. ಫಾರ್ ಎಕ್ಸಾಂಪಲ್ ಫಸ್ಟ್ ವರ್ಲ್ಡ್ ವಾರ್ ಆದಾಗ ಬೆಳಿಗ್ಗೆ ಅಸಾಸಿನೇಷನ್ ಅಟೆಂಪ್ಟ್ ಆಗಿರುತ್ತೆ, ಬಚಾವಾಗಿರ್ತಾರೆ ಫ್ರೆಂಚ್ ಇವರು. ರಾತ್ರಿ ಸಂಜೆ ಹೋಗ್ಬೇಕಾದ್ರೆ ಆ ಇದು ಚಾರಿಯಟ್ನ ಕಾರ್ನ ಡ್ರೈವ್ ಮಾಡ್ತಿದ್ದವನು ಅವ್ನು ರೈಟ್ ಟರ್ನ್ ತಗೋಬೇಕಾಗಿರುತ್ತೆ, ಲೆಫ್ಟ್ ಟರ್ನ್ ತಗೊಳ್ತಾನೆ. ಅಲ್ಲಿ ಅವ್ರನ್ನ ಅಸಾಸಿನೇಟ್ ಮಾಡಬೇಕಾಗಿರೋರು ನಿಂತಿರ್ತಾರೆ. ಅಂಡ್ they'll assassinate. That will lead to death of 5 crore people. And how simple is that? The wrong turn will lead to death of 5 crore people ಅಂತಂದ್ರೆ ಸಿ ಹೌ ಮಚ್ ಕಾನ್ಸಿಕ್ವೆನ್ಸ್. ಇಲ್ಲೆಲ್ಲಾನು ಹಾಗೆ ಮೂವ್ ಆಗ್ತಿರೋದು. ಒಂದ್ ಸಣ್ಣ ಸ್ನೋಬಾಲ್ ನ ಮೇಲಿಂದ ರೋಲ್ ಮಾಡ್ಬಿಟ್ರೆ ಅದು ಎಷ್ಟು ದೊಡ್ಡದಿರುತ್ತೋ ಇಲ್ಲ ಅಷ್ಟು ರೋಲ್ ಆಗ್ತಾ ಆಗ್ತಾ ಬಹುಶಃ ಇಡೀ ಧ್ವಂಸ ಮಾಡ್ಬಿಡ್ಬೋದು ಇಡೀ ವಿಲೇಜ್ ನ. ಆ ತರ ಇರುತ್ತೆ. ಯುವರ್ ಆಕ್ಷನ್ ಹ್ಯಾಸ್ ಕಾನ್ಸಿಕ್ವೆನ್ಸಸ್. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಟ್. ಎಲ್ಲವೂ ಪೂರ್ವ ನಿರ್ಧಾರಿತ, ಭಗವಂತನೇ ಎಲ್ಲ ಮಾಡಿಸ್ತಾನೆ ಅನ್ನೋದು ಸುಳ್ಳು. ಆ ತರ ವರ್ಕ್ ಆಗಲ್ಲ. ನೀವೇನೇನ್ ಮಾಡ್ತೀರಾ ಅದರಿಂದ ಎಲ್ಲ ನಿರ್ಧಾರ ಆಗುತ್ತೆ, ಎಲ್ಲ ಇದಾಗತ್ತೆ. ಈ ನಾವ್ ಎಷ್ಟೊಂದು ವಿಷಯಗಳನ್ನ ಭಯದಿಂದ ಮಾಡೋದಿಲ್ಲ. ಈ ಕೆ ಮೆನನ್ ಅವ್ರದ್ದು ಒಂದು ಸೀರೀಸ್ ಇದೆ, ಅದ್ರಲ್ಲಿ ಅವ್ರು ಹೇಳ್ತಾ ಇರ್ತಾರೆ, ಒಂದು ವಿಲನ್ಗೆ ಎದುರುಗಡೆ ಕೂರ್ಸ್ಕೊಂಡು ಹೇಳ್ತಾ ಇರ್ತಾರೆ, ನನಗೊಬ್ಬ ಸ್ನೇಹಿತ ಇದ್ದ, ಒಳ್ಳೆ ಸ್ನೇಹಿತ. ಚಿಕ್ಕ ವಯಸ್ಸಲ್ಲಿ ಅವ್ನಿಗೊಂದ್ಸರಿ ನಾಯಿ ಕಡ್ದು ಬಿಡುತ್ತೆ. ನಾಯಿ ಕಡಿದ ಮೇಲೆ ಆತ ಬೆಳಿತಾನೆ, ದೊಡ್ಡವನಾಗ್ತಾನೆ. ಆದ್ರೆ ಅವನಲ್ಲಿ ಒಂದು ಭಯ ಹುಟ್ಕೊಂಡ್ಬಿಡುತ್ತೆ ಚಿಕ್ಕ ವಯಸ್ಸಲ್ಲಿ. ಆವಾಗಿಂದ ನಾಯಿ ಎದುರುಗಡೆ ಪಾಸ್ ಆದ್ರೂ ಹೆದರ್ಕೊಳ್ತಾ ಇರ್ತಾನೆ. ಏನಾಗುತ್ತೆ, ಒಂದ್ಸರಿ ದೊಡ್ಡವನೆಲ್ಲ ಆದ್ಮೇಲೆ ಯಾರೋ ಒಬ್ರು ಅವನ್ನ ಬಂದು ಮೀಟ್ ಮಾಡಿರ್ತೀನಿ ಅಂತಿರ್ತಾರೆ. ಅದಕ್ಕೆ ಒಂದು ಸಮುದ್ರದ ಹತ್ರ, ಈ ಮುಂಬೈಯಲ್ಲಿ ಸಮುದ್ರದ ಹತ್ರ ಇರುತ್ತಲ್ಲ, ಅಲ್ಲೊಂದು ಗೋಡೆಗಳಿರುತ್ತೆ, ಗೋಡೆ ಮೇಲೆ ಮಲಗಿರ್ತಾನೆ. ರಾತ್ರಿ ಅವ್ರು ಬರೋದೇ ಇಲ್ಲ, ರಾತ್ರಿ 2:30ಗೆ ಒಂದು ದೊಡ್ಡ ಕರಿ ನಾಯಿ ಬಂದು ಜೋರಾಗಿ ಬೊಗಳು ಬಿಡುತ್ತೆ. ಅವ್ನಿಗೆ ಸಡನ್ ಆಗಿ ಭಯ ಆಗಿ ಸಮುದ್ರಕ್ಕೆ ಹಾರ್ಬಿಡ್ತಾನೆ. ಸಮುದ್ರ ಅವತ್ತು ಬೀಭತ್ಸವಾಗಿರುತ್ತೆ. 3 ದಿನ ಆದ್ಮೇಲೆ ಅವನ ದೇಹ ಸಿಗುತ್ತೆ. ಎದುರುಗಡೆ ಇರೋನ್ ಕೇಳ್ತಾನೆ, ಏನ್ ಹೇಳಕ್ ಪ್ರಯತ್ನ ಪಡ್ತಾ ಇದೆಯಾ ಅಂತ. ಸಾವು ನಮ್ಮನ್ನ ಕೊನೆಯಲ್ಲಿ ಕೊಲ್ಲುತ್ತೆ, ಅದಕ್ಕಿಂತ ಮುಂಚೆ ಭಯ ಕೊಲ್ಲುತ್ತೆ ಅಂತ. ಸಾವಿಗಿಂತ ಮುಂಚೆ ನಮಗ್ ಭಯ ಕೊಲ್ಲುತ್ತೆ. ನಾವ್ ಎಷ್ಟೋ ವಿಚಾರಗಳನ್ನ ಜೀವನದಲ್ಲಿ ಹಂಗಾಗ್ಬೋದು, ಹಿಂಗಾಗ್ಬೋದು. ಈ ಮಾರ್ಕಸ್ ಒರೇಲಿಯಸ್ ಒಂದ್ ಕಡೆ ಹೇಳ್ತಾರೆ, ವಿ ಸಫರ್ ಮೋರ್ ಇನ್ ಇಮ್ಯಾಜಿನೇಷನ್ ದ್ಯಾನ್ ಇನ್ ರಿಯಾಲಿಟಿ ಅಂತ. ಯಾವುದೋ ಒಂದು ವಿಷಯ ಆಗೋದಕ್ಕಿಂತ ಮುಂಚೆ ಅದು ಹಿಂಗಾಗ್ಬೋದು, ಹಂಗಾಗ್ಬೋದು ಅಂತ ನಾವು ಯೋಚನೆ ಮಾಡ್ಕೊಂಡು ಭಯದಲ್ಲೇ ಬದುಕ್ತಾ ಇರ್ತೀವಿ. ಎಷ್ಟೊಂದ್ ಸರಿ ಹೋಗಿ ಮಾಡೋದೇ ಇಲ್ಲ. ಕಡೆಗೆ ಒಂದ್ ದಿವಸ ನಾನು ಅದನ್ನ ಅವತ್ತು ಮಾಡ್ಬೇಕಾಗಿತ್ತು ಅಂತ ಅನ್ಸುತ್ತೆ. ಯಾರಿಗೋ ಹೋಗಿ ಪ್ರಪೋಸ್ ಮಾಡೋದಾಗಿರ್ಬೋದು, ಯಾರಿಗೋ ಏನೋ ಮಾಡಿರ್ತೀವಿ, ಅವ್ರಿಗೆ ಸಾರಿ ಕೇಳೋದಾಗಿರ್ಬೋದು, ಯಾರೋ ಏನೋ. ನಾವ್ ಎಲ್ಲಾ ವಿಷಯಗಳನ್ನು ಮ್ಯಾಟ್ ಕೆಳಗಡೆ ತೂರಿಸಿ ಬಿಟ್ಬಿಡ್ತೀವಿ, ಕಸ ತರ ಗುಡಿಸಿ. ನಾನ್ ನಿಮ್ ಬರ್ಡೇ ಇತ್ತು, ನೀವು ವಿಶ್ ಮಾಡಿಲ್ಲ, ನನ್ಗೆ ಇವತ್ತು ವಿಶ್ ಮಾಡಿಲ್ಲ, ನಾಳೆ ಜ್ಞಾಪಕ ಬರುತ್ತೆ. ಓ ವಿಶ್ ಮಾಡ್ಲಿಲ್ಲ, ಏನ್ ಅನ್ಕೊಳ್ತಾಳೋ ಅಂತ ಅನ್ಸುತ್ತೆ. 4 ದಿವಸ, 1 ತಿಂಗಳು ಹೋಗುತ್ತೆ. ಅವತ್ತು ವಿಶ್ ಮಾಡಿ ನೆಕ್ಸ್ಟ್ ಡೇನೆ ನಾನು ಎಕ್ಸ್ಪ್ಲೈನ್ ಮಾಡಿ ವಿಶ್ ಮಾಡ್ಬಿಟ್ಟಿದ್ರು, ನಾನು ಮರ್ತೋದೆ ಅಂತ. ನಿಮ್ ಮನ್ಸಲ್ಲಿ ಯಾವುದೇ ಒಳ್ಳೆ ಕೆಟ್ಟ ಭಾವನೆಗಳು ಬರ್ತಾ ಇರಲಿಲ್ಲ. ನನಗೆ ಅವ್ನು ವಿಶ್ ಮಾಡಿಲ್ಲ, ನಾನ್ ವಿಶ್ ಮಾಡಲ್ಲ ಅಂತ ನಿಮ್ ಮನ್ಸಿಗೆ ಬರುತ್ತೆ. ಅವ್ನ ಬರ್ಡೇಗೆ ನೀವು ವಿಶ್ ಮಾಡಲ್ಲ, ಸಂಬಂಧಗಳು ಹೀಗೆ ಹಾಳಾಗ್ತಾ ಹೋಗುತ್ತೆ. ಸೊ ಎವ್ರಿ ಸಿಂಗಲ್ ಥಿಂಗ್ ದಟ್ ಯು ಡೂ ಯು ಹ್ಯಾವ್ ಟು ಟ್ರೈ ಟು ಕರೆಕ್ಟ್ ಇಟ್. ಅಲ್ಲಿ ಮಿಸ್ಟೇಕ್ ಆಗಿದ್ರು ಇಲ್ಲಿ ನಾನು ದೇವ್ರು ನನಗೆ ವಿಶ್ ಮಾಡಿಸ್ಲಿಲ್ಲ, ನಾನು ಅದಕ್ಕೆ ವಿಶ್ ಮಾಡ್ಲಿಲ್ಲ, ಅದಕ್ಕೆ ಯಾಕೆ ಅವಳು ಹಂಗೆ ರಿಯಾಕ್ಟ್ ಮಾಡ್ತಿದ್ದಾಳೆ. ನಮ್ಮ ಸಂಬಂಧಗಳಲ್ಲಿ ನಾವು ಯಾರೋ ಹೊರಗಡೆ ಹೋಗ್ತಾ ಇದ್ದಾಗ ಯಾರ್ದೋ ಕಾಲಿಡುವುದು ಅಂದ್ರೆ ಈಸಿಯಾಗಿ ಸಾರಿ ಕೇಳ್ಬಿಡ್ತೀವಿ. ಯಾರೋ ಏನೋ ಮಾಡ್ಬಿಟ್ರೆ ಥ್ಯಾಂಕ್ ಯು ಹೇಳ್ಬಿಡ್ತೀವಿ. ಬಟ್ ನಮ್ಮವರೇ ಅಂತಂದಾಗ ಥ್ಯಾಂಕ್ ಯು ಸಾರಿ ಬರಲ್ಲ ಬಾಯ್. ಯಾಕೆ ಅವೆಲ್ಲ ಅರ್ಥ ಮಾಡ್ಕೊಳ್ತಾರೆ ಅಂತ. ನಮ್ಮ ಸಂಬಂಧಗಳು ಅಂದಾಗ್ಲೇನೆ ಒಳ್ಳೆ ಸಂಬಂಧಗಳಲ್ಲೇ ಅದನ್ನ ಜಾಸ್ತಿ ಹೇಳಬೇಕಾಗಿರೋದು, ಅಪ್ರಿಶಿಯೇಟ್ ಮಾಡಬೇಕಾಗಿರೋದು. ದಟ್ ಇಸ್ ವಾಟ್ ಟೇಕ್ಸ್ ಥಿಂಗ್ಸ್ ಫಾರ್ವರ್ಡ್. ದಟ್ ಇಸ್ ವಾಟ್ ಮೇಕ್ಸ್ ಥಿಂಗ್ ಬೆಟರ್ ಇನ್ ಫ್ಯೂಚರ್. ಸೊ ಎಸ್, ಎಲ್ಲವೂ ಪೂರ್ವ ನಿರ್ಧಾರಿತ ಅಲ್ಲ. ನೀವು ತಗೊಳ್ಳೋ ಆಕ್ಷನ್ಸ್, ನೀವು ಮಾಡೋ ಬಹಳಷ್ಟು ವಿಚಾರಗಳು ಅದನ್ನ ಅಫೆಕ್ಟ್ ಮಾಡೇ ಮಾಡ್ತವೆ. ಬಹಳಷ್ಟು ವಿಚಾರಗಳು ನಿಮ್ ಕೈಲಿವೆ. ಕೆಲವು ದೃಢ ಕರ್ಮಗಳು ನಾನು ಹೇಳದ್ನಲ್ಲ ಅಂತವನ್ನ ಬಿಟ್ಟು. ಸೊ ಯು ಹ್ಯಾವ್ ಟು ಟೇಕ್ ಇಟ್ ಫಾರ್ವರ್ಡ್ ಲೈಕ್ ದಟ್. ವಂಡರ್ಫುಲ್.